ಸೊ ಫ್ರೆಂಡ್ಸ್, ಕೆಪಿಎಸ್ಸಿಯಲ್ಲಿ ಅಸಂವಿಧಾನಿಕ ಆಯ್ಕೆಗೆ ಅಸ್ತು. HLC ಹುದ್ದೆ ಕಾಯಂ ಕಾರ್ಯದರ್ಶಿ ಹೊರಗಿಟ್ಟು ನೇಮಕ. ಸೊ ನೋಡಿ, HLC ಹುದ್ದೆ ಅಂದರೆ ಕಾನೂನು ಕೋಶದ ಮುಖ್ಯಸ್ಥ ಅಂತ ಒಂದು ಹುದ್ದೆ ಇರುತ್ತೆ. ಸೊ ಅದರಲ್ಲಿ ಕಾಯಂ ಕಾರ್ಯದರ್ಶಿಯನ್ನು ಹೊರಗಿಟ್ಟು ಆ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡಿರ್ತಾರೆ. ಸೊ ಗೈಸ್, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳಿಂದ KPSCಯಲ್ಲಿ ಒಂದು ಆಂತರಿಕ ಸಂಘರ್ಷ ನಡೀತಾ ಇದೆ. ಸೊ ನಮ್ಮ ಕಾರ್ಯದರ್ಶಿಯಾದಂಥ ಲತಾ ಕುಮಾರಿ ಹಾಗೂ KPSC ಅಧ್ಯಕ್ಷರ ನಡುವೆ ಒಂದು ಮುಸುಕಿನ ಗುದ್ದಾಟನೇ ನಡೀತಾ ಇದೆ ನೋಡಿ. ಇದರಲ್ಲಿ ಆಲ್ರೆಡಿ ಅವರು KPSCಯ ಕಾರ್ಯದರ್ಶಿ ಅವರಿಗೆ ಒಂದು 10 ದಿನಗಳ ರಜೆ ಮೇಲೆ ಕೂಡ ಕಳಿಸಿರ್ತಾರೆ. ಸೊ ಅವರ ಒಂದು ಜಾಗದಲ್ಲಿ ಆಯುಕ್ತರಾದಂಥ ರಾಕೇಶ್ ಕುಮಾರ್, ಕಲ್ಯಾಣ ಇಲಾಖೆಯ ಆಯುಕ್ತರಾದಂಥ ರಾಕೇಶ್ ಕುಮಾರ್ ಅವರಿಗೆ ಹೆಚ್ಚುವರಿಯಾಗಿ ನೀಡಲಾಗಿರುತ್ತದೆ ಈ ಒಂದು ಹುದ್ದೆಯನ್ನು. ಸೊ ಅವರು ಸದ್ಯ ಒಂದು KPSCಯ ಒಂದು ಕಾರ್ಯದರ್ಶಿಯಾಗಿ ಹೆಚ್ಚುವರಿಯಾಗಿ ಅವರೊಂದು ನೋಡ್ಕೊಂತಿದ್ದಾರೆ ರಾಕೇಶ್ ಕುಮಾರ್ ಸರ್ ಅವರು. ನೋಡಿ ಗೈಸ್, ಇವರಿಬ್ಬರ ಒಂದು ಸಂಘರ್ಷದಲ್ಲಿ KPSCಯಲ್ಲಿ ನಡೀತಿರುವ ಒಂದು ಆಂತರಿಕ ಸಂಘರ್ಷದಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಒಂದು ತೊಂದರೆ ಉಂಟಾಗ್ತಾ ಇದೆ. ಯಾಕಂದ್ರೆ ನೋಡಿ, ಎಲ್ಲಿವರೆಗೂ ಈ ಒಂದು ಆಂತರಿಕ ಸಂಘರ್ಷ ಶಮನವಾಗೋದಿಲ್ಲ ಅಲ್ಲಿವರೆಗೆ ಯಾವುದೇ ಒಂದು ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡುವಾಗಿಲ್ಲ. ಅದೇ ರೀತಿ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಕೂಡ ನಾವು ಒಂದು ಎಕ್ಸ್ಪೆಕ್ಟ್ ಮಾಡುವಾಗಿಲ್ಲ. ಆ ಥರ ಆಗ್ಬಿಟ್ಟಿದೆ ಒಂದು ಪರಿಸ್ಥಿತಿ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಒಂದು ಎಕ್ಸಾಮ್ ಕೂಡ ನಡೆದಿರುತ್ತೆ. ಸೊ ಅದರ ಸಲುವಾಗಿ ಕೆಲವೊಂದು ಕಲ್ಯಾಣ ಕರ್ನಾಟಕ ಭಾಗದ ಕೀ ಆನ್ಸರ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ, ರಿವೈಸ್ಡ್ ಕೀ ಆನ್ಸರ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಒಂದು ಹುದ್ದೆಯ ಒಂದು ಅಪ್ಡೇಟ್ಸ್ಗಳು ಬರೋ ಬಾಕಿ ಇದೆ. ಹಾಗೆ ಈ ಒಂದು ರಿಸಲ್ಟ್ಗೂ ಕೂಡ ತುಂಬಾ ಜನ ಆತುರದಿಂದ ಕಾಯ್ತಾ ಇದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಒಂದು ದೊಡ್ಡ ಹುದ್ದೆ ಆಗಿರುತ್ತೆ. ಹೆಚ್ಚು ಕಮ್ಮಿ 1.5 ಲಕ್ಷ ಅಪ್ಲಿಕೇಶನ್ಸ್ ಹೋಗಿರ್ತವೆ 236 ಜಾಬ್ಗಳಿಗೆ. ಸೊ ತುಂಬಾ ಜನ ಇದ್ರ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ, ಅಂದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಕೂಡ ನೀವು ತಿಳಿಸಿ ಸ್ನೇಹಿತರೆ. ಈ ಒಂದು KPSCಯಲ್ಲಿ ನಡೀತಿರುವ ಒಂದು ಆಂತರಿಕ ಸಂಘರ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಸೊ ಯಾವ ರೀತಿ ನಿಮ್ಮ ಒಂದು ಒಪಿನಿಯನ್ ಇರುತ್ತೆ ಸೊ KPSCಯಲ್ಲಿ ನಡೀತಿರೋ ಒಂದು ಈ ಸಂಘರ್ಷಕ್ಕೆ, ಖಂಡಿತವಾಗಿಯೂ ನಿಮ್ಮ ಒಂದು ಕಮೆಂಟ್ ನಮಗೆ ತಿಳಿಸಿ. ಅದೇ ರೀತಿ ನಾವು ಏನು ಕೇಳ್ಕೊತಿರೋದಂದ್ರೆ, ನಮಗೆ ಒಂದು KPSCಯಲ್ಲಿ ಪಾರದರ್ಶಕತೆಯಿಂದ ಒಂದು ರಿಸಲ್ಟ್ ಆಗಿರಲಿ, ನೇಮಕಾತಿಗಳನ್ನು ನಡಿಬೇಕನ್ನೋದೇ ನಮ್ಮ ಆಸೆ ಆಗಿರುತ್ತೆ ಸ್ನೇಹಿತರೆ. ಹಾಗೆ ನಾವು ಮನವಿ ಕೂಡ ಅದೇ ಮಾಡ್ಕೊತಿರೋದು ನಮ್ಮ ರಾಜ್ಯ ಸರ್ಕಾರದಿಂದ ಆಗಲಿ. ಸೊ ನೋಡಿ ಸ್ನೇಹಿತರೆ, ಇನ್ನೂ ಹೆಚ್ಚಾಗಿ ಇಲ್ಲಿ ನೋಡೋದಾದ್ರೆ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅಧ್ಯಕ್ಷ ಹಾಗೂ ಹಲವು ಸದಸ್ಯರ ಮತ್ತು ಕಾರ್ಯದರ್ಶಿ ನಡುವೆ ಸಂಘರ್ಷಣಕ್ಕೆ ಕಾರಣವಾಗಿದ್ದ ಕಾನೂನು ಕೋಶದ ಮುಖ್ಯಸ್ಥ ಹುದ್ದೆಗೆ ನಿವೃತ್ತ ನ್ಯಾಯಾಧೀಶ SB ವಸ್ತ್ರದ ಮಠ ನೇಮಕಕ್ಕೆ ಅನುಮೋದನೆ ನೀಡಲಾಗಿದೆ. ಓಕೆ, ಸೊ ಅವರ ಒಂದು ಏನು ಆಂತರಿಕ ಸಂಘರ್ಷದಲ್ಲೂ ಒಂದು ಅನುಮೋದನೆಯನ್ನು ನೀಡಲಾಗಿದೆ ಈ ಒಂದು ಹುದ್ದೆಗೆ. ಸೊ ನವೆಂಬರ್ 15ರಂದು ಹೊರಡಿಸಿದ್ದ ನೇಮಕಾತಿ ಅಧಿಸೂಚನೆಯಂತೆ ಈ ನೇಮಕಾತಿ KPSC ಕಾರ್ಯದರ್ಶಿಯಾಗಿದ್ದ KS ಲತಾ ಕುಮಾರಿ ಅವರು 7ರಿಂದ 10 ದಿನಗಳ ರಜೆಯಲ್ಲಿ ತೆರಳಿದ ಕಾರಣ ಈ ಹುದ್ದೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾದಂಥ ರಾಕೇಶ್ ಕುಮಾರ್ ಅವರಿಗೆ ಹೆಚ್ಚುವರಿಯಾಗಿ ನೀಡಲಾಗಿತ್ತು. ಸೊ ಈ ಒಂದು ಹೆಚ್ಚುವರಿಯಾಗಿ ಅವರು ಆಯುಕ್ತರಾದಂಥ ರಾಕೇಶ್ ಕುಮಾರ್ ಅವರು ನಡೆಸುತ್ತಿದ್ದಾರೆ. ಓಕೆ, ಸೊ ರಾಕೇಶ್ ಕುಮಾರ್ ಅವರ ಸಭಾ ಸೂಚನೆಯಂತೆ ಮಂಗಳವಾರ ಆಯೋಗದ ಸಭೆ ನಡೆದಿದೆ. ಅಧ್ಯಕ್ಷ ಮತ್ತು ಎಲ್ಲ 10 ಸದಸ್ಯರು ಸಭೆಯಲ್ಲಿದ್ದು ವಸ್ತ್ರದ ಮಠ ಅವರ ನೇಮಕಕ್ಕೆ ಅನುಮೋದನೆ ಪಡೆಯಲಾಗಿದೆ ಎಂದು KPSC ಮೂಲಗಳು ತಿಳಿಸಿವೆ. ಸೊ ಇಲ್ಲಿ ತಾವು ಮುಖ್ಯಾಂಶದಲ್ಲೂ ನೋಡಬಹುದು, ನ್ಯಾಯಾಧೀಶ SB ವಸ್ತ್ರದ ಮಠ ನೇಮಕಕ್ಕೆ ಅನುಮೋದನೆ ಸಿಕ್ಕಿದೆ. ಅದೇ ರೀತಿ 4 ಸದಸ್ಯರು ಅನುಮೋದಿಸಿದ್ದ ಅಂತಿಮ ಆಯ್ಕೆ ಪಟ್ಟಿಗಳಿಗೂ ಒಪ್ಪಿಗೆ ಆಗಿದೆ. ಅಂದ್ರೆ ಒಂದು ರೀಸೆಂಟಾಗಿ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು, 31 ಮತ್ತು ಫೆಬ್ರವರಿ 6, ಜನವರಿ 31 ಮತ್ತು ಫೆಬ್ರವರಿ 6 ಅನುಮೋದಿಸಿದ್ದ ಅಂತಿಮ ಆಯ್ಕೆ ಪಟ್ಟಿಗಳು ಮತ್ತು ನೇಮಕಾತಿ ಅಧಿಸೂಚನೆಗಳಿಗೂ ಮಂಗಳವಾರ ನಡೆದ ಸಭೆಯಲ್ಲಿ ಸ್ಥಿರೀಕರಿಸಿ ಒಪ್ಪಿಗೆ ನೀಡಲಾಗಿದೆ ಎಂದು KPSC ಮೂಲಗಳು ತಿಳಿಸಿವೆ. ಸೊ ಏನೇ ಆಗಲಿ ಗೈಸ್, ಇಲ್ಲಿ KPSCಯಲ್ಲಿ ನಡೀತಿರುವ ಒಂದು ಆಂತರಿಕ ಸಂಘರ್ಷ, ಇದರಿಂದ ಇದರಿಂದ ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ತುಂಬಾನೇ ಒಂದು ಪ್ರಾಬ್ಲಮ್ ಫೇಸ್ ಮಾಡಲಿಕ್ಕೆ ಆಗ್ತಾ ಇದೆ. ಖಂಡಿತವಾಗಿ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಗೆ. ಅದೇ ರೀತಿ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ನಿಮಗೆ ಬೇಗ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.